ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕು, ಅಂದರೆ ನಮ್ಮ ಫ್ಯಾಮಿಲಿಯವ್ರದ್ದೇ. ನಾಳೆ ಮದುವೆ ಇದೆ ಅವ್ರದ್ದು, ಇವತ್ತು ನೈಟ್ ರಿಸೆಪ್ಷನ್ನು. ಸೊ ಹಾಗಾಗಿ ರಿಸೆಪ್ಷನ್ಗೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇರೋದು. ಸ್ವಲ್ಪ ಕೂದಲು ಬೆಳೆದಿತ್ತು ಅಂದ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಬಂದೆ. ಮುಂಚೆ ನಾನು ಲೇಯರು, ಸ್ಟೆಪ್ಪು ಈ ಥರ ಕಟ್ಟಿಂಗ್ ಮಾಡಿಸ್ತಾ ಇದ್ದೆ. ಯಾವಾಗಲೂ ನಾನು ಜಾಸ್ತಿ ಪೋನಿ ಹಾಕ್ತೀನಿ, ಇಲ್ಲಾಂದರೆ ಒಂದು ಕ್ಲಚ್ ಹಾಕ್ತೀನಿ. ಸೊ ಹಂಗಾಗಿ ಆ ಕಟ್ ಮಾಡಿಸ್ತಾ ಇದ್ದೆ. ಸ್ವಲ್ಪ ಕರ್ಲಿ ಇರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು. ಬಟ್ ಅದು ಮಾಡಿಸಿ ಇವಾಗ ಈ ನಡುವೆ ಏರ್ ಫಾಲ್ ಜಾಸ್ತಿ ಆಗಿಬಿಟ್ಟು ಕೂದಲೆಲ್ಲ ತಿನ್ನಾಗಿಬಿಟ್ಟಿತ್ತು. ಹಂಗಾಗಿ ಜಸ್ಟ್ ಲೆವೆಲ್ ಕಟ್ ಮಾಡಿಸ್ಕೊಂಡು ಬಂದೆ. ಅಲ್ಲೇನು ಬ್ಲೋ ಡ್ರೈ ಸೆಟ್ಟಿಂಗು ಏರ್ ವಾಶು ಏನು ತೊಗೊಂಡಿರಲಿಲ್ಲ. ಸೊ ಮನೆಗೆ ಬಂದು ಆಯಿಲ್ನ ಅಪ್ಲೈ ಮಾಡ್ಕೊಂಡು ತಲೆ ಸ್ನಾನ ಮಾಡಿದ್ದಾಯಿತು. ಸೊ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಬ್ಲೋ ಡ್ರೈಯಿಂದ ಡ್ರೈ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ನಾನು ಬ್ಲೋ ಡ್ರೈ ಎಲ್ಲ ಯೂಸ್ ಮಾಡಲ್ಲ, ನ್ಯಾಚುರಲಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ. ಇವಾಗ ಸ್ಟ್ರೈಟ್ನಿಂಗ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಕೋಲ್ಡಲ್ಲಿ ಇಟ್ಬಿಟ್ಟು ಬ್ಲೋ ಡ್ರೈ ಮಾಡಿಕೊಂಡೆ. ನನ್ನ ಹತ್ರ ಇರೋ ಸ್ಟ್ರೈಟ್ನರ್ ಲಕ್ಸರ ಅನ್ನೋ ಬ್ರ್ಯಾಂಡ್ದು. ಸೊ ಟೆಂಪ್ರೇಚರ್ನ ಸೆಟ್ ಮಾಡಿ ಹೀಟಾಗಕ್ಕೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ಕೂದಲಲ್ಲಿರೋ ಸಿಕ್ಕೆಲ್ಲ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಸೆಕ್ಷನ್ ಮಾಡಿ ಸ್ವಲ್ಪ ಕೂದಲು ಉಳಿಸ್ಕೊಂಡು ಇನ್ನು ಮಿಕ್ಕಿದೆಲ್ಲ ಮೇಲೆತ್ತಿ ನಾಟ್ ಹಾಕ್ಬಿಡ್ತೀನಿ. ನಾನೇನು ಉಳಿಸ್ಕೊಂಡಿದ್ದೆ ಆ ಹೇರ್ಗೆ ಫಸ್ಟು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಮಾಡ್ಕೋತೀನಿ. ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು. ಯಾವುದೇ ರೀತಿ ಕರ್ಲ್ ಅಥವಾ ಸ್ಟ್ರೇಟ್ ಏನಾದರೂ ಮಾಡಿದ್ರೆ ಹೇರು ಡ್ಯಾಮೇಜ್ ಆಗುತ್ತೆ. ಅದ್ರ ಬಿಸಿ ಡೈರೆಕ್ಟಾಗಿ ನಮ್ಮ ಹೇರ್ಗೆ ತಾಕಿದ್ರೆ ಅದು ಡ್ಯಾಮೇಜ್ ಆಗುತ್ತೆ. ಸೊ ಅದನ್ನ ಸ್ವಲ್ಪನಾದರೂ ಕಂಟ್ರೋಲ್ ಮಾಡಬೇಕಂದ್ರೆ ಈ ಥರ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಬೇಕು. ಮುಂಚೆ ನಾನು ಟೋನಿ ಆ್ಯಂಡ್ ಗೈದ್ ಯೂಸ್ ಮಾಡಿದ್ದೆ, ಅದು ಕೂಡ ಚೆನ್ನಾಗಿದೆ. ಇದು ಬಿ ಬ್ಲೆಂಡ್ದು, ಇದು ಕೂಡ ಚೆನ್ನಾಗಿದೆ. ಸೊ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗಲೂ 100% ಸ್ಟ್ರೈಟ್ನಿಂಗ್ ಮಾಡೋಕ್ಕೆ ಹೋಗಲ್ಲ, ಅಂದರೆ ಫುಲ್ಲು ಸ್ಟ್ರೇಟಾಗಿ ಸಿಲ್ಕಿಯಾಗೆಲ್ಲ ಮಾಡಲ್ಲ ನಾನು. ನನ್ನ ಫ್ರಂಟ್ ಹೇರ್ ಏನಿದೆ ಸ್ವಲ್ಪ ಪುಡಿ ಕೂದಲು, ಅಂದರೆ ಬೇಬಿ ಹೇರ್ಸ್ ಎಲ್ಲ ಜಾಸ್ತಿ ಇದೆ. ಹಂಗಾಗಿ ಅದಕ್ಕೂ ಮ್ಯಾಚೇ ಆಗೋಲ್ಲ. ಲೆಂತ್ ಏರು ಫುಲ್ಲು ಸ್ಟ್ರೈಟ್ ಸಿಲ್ಕಿಯಾಗಿ ಬಂದುಬಿಡುತ್ತೆ. ಫ್ರಂಟು ಅಷ್ಟೊಂದು ಪರ್ಫೆಕ್ಟಾಗಿ ಸ್ಟ್ರೈಟ್ ಮಾಡೋಕ್ಕಾಗಲ್ಲ, ಅಂದರೆ ಚಿಕ್ಕ ಹೇರ್ಸ್ ಅಲ್ವಾ. ಸೊ ಹಂಗಾಗಿ ಅಷ್ಟೊಂದು ಪರ್ಫೆಕ್ಟಾಗಿ ಸ್ಟ್ರೈಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ನ್ಯಾಚುರಲ್ಲಾಗಿ ಕಾಣೋ ಥರ ಈ ನನ್ನ ಬೇಬಿ ಏನಿದೆ ಅದು ಸ್ವಲ್ಪ ಸ್ಟ್ರೈಟ್ ಆಗೋ ಥರ ಅಷ್ಟೇ ನಾವು ಮಾಡ್ಕೊಳ್ಳೋದು. ಈ ಥರ ಮಾಡ್ಕೋತೀನಿ ಅಂತಂದರೆ ಲೋ ಟೆಂಪ್ರೇಚರ್ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಬಟ್ ತುಂಬ ಟೈಮ್ ಇರೋದಿಲ್ಲ ನಮಗೆ. ತುಂಬ ಟೈಮ್ ಅಂದರೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇದೆ ಅಂತ ಅಂದರೆ ಜಾಸ್ತಿ ಟೆಂಪ್ರೇಚರಲ್ಲಿ ಇಟ್ಕೊಂಡು ಸ್ವಲ್ಪ ಕೂದಲನ್ನ ತೊಗೊಂಡು ಪ್ರೆಷರ್ ಕೊಟ್ಟು ಮಾಡ್ಕೋಬೇಕು. ಆ ಥರ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ. ಅಂದರೆ ಈವನ್ ಬೆಳಿಗ್ಗೆ ಫಂಕ್ಷನ್ ಇದೆ ಅಂದ್ಬಿಟ್ಟು ನೈಟ್ ಮಾಡ್ಕೊಂಡು ಮಲ್ಕೊಂಡ್ರು ಕೂಡ ಅಷ್ಟೇ ಸ್ಟ್ರೈಟ್ನಿಂಗ್ ಚೆನ್ನಾಗಿರುತ್ತೆ. ಮತ್ತು ಒಂದು ತಲೆ ಸ್ನಾನ ಆಗೋವರೆಗೂ ಅದು ಹಾಗೇ ಇರುತ್ತೆ. ಸೊ ನಮ್ಗೆ ಹೇಗೆ ಬೇಕಾಗಿ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ ಯಾವಾಗಲೂ ಇದೇ ಥರ ಸಿಂಪಲಾಗಿ ಮಾಡ್ಕೊಳ್ಳೋದು. ಇನ್ಕಲ್ಲಿ ಕೊಟ್ಕೊಬಿಡ್ತೀನಿ, ಯಾಕಂದರೆ ಇದು ನ್ಯಾಚುರಲಾಗಿ ಕಾಣಲಿ ಅಂತ ಹೇಳಿಬಿಟ್ಟು. ಈ ಸ್ಟ್ರೈಟ್ನರ್ ತೊಗೊಂಡು ನಾನು 7 ವರ್ಷ ಆಗಿದೆ. ಇವತ್ತಿಗೂ ಏನೂ ಪ್ರಾಬ್ಲಮ್ಸ್ ಅಂತ ಬಂದಿಲ್ಲ. ಅಂದರೆ ನಾನೇ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದೀನಿ. ತೊಗೊಂಡು ಸ್ಟಾರ್ಟಿಂಗಲ್ಲಿ ಸೀರೆಗಳಿಗೆಲ್ಲ ಮಾಡಿ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದೀನಿ. ಅದು ಬಿಟ್ಟರೆ ಇವತ್ತಿಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನಾನು ಓರಿಯನ್ ಮಾಲಲ್ಲಿ ಒಂದು ಸಲ ಸ್ಟಾಲ್ ಹಾಕಿದ್ರು, ಸ್ಟ್ರೈಟ್ನರು ಮತ್ತು ಕರ್ಲರ್ದು. ನಮ್ಮ ಹೇರ್ಗೆ ಅಲ್ಲಿ ಡೆಮೋ ಮಾಡಿ ತೋರಿಸ್ತಾರೆ, ಅಂದರೆ ಸ್ಟ್ರೈಟ್ನಿಂಗ್ ಹೇಗೆ ಕೂರುತ್ತೆ, ಕರ್ಲಿಂಗ್ ಹೇಗೆ ಕೂರುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಪೂರ್ತಿ ಹೇರ್ಗೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಎನ್ಕ್ವೈರಿ ಎಲ್ಲ ಮಾಡಿದೆ. ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು, ಮನೆಗೆ ಬಂದುಬಿಟ್ಟಿದೆ. ಅದಾದಮೇಲೆ 3 ಡೇಸ್ಗೆ ಹೋಗಿ ನಾನು ಪರ್ಚೇಸ್ ಮಾಡಿದ್ದು. ಯಾಕಂದರೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ನಲ್ಲ, ಅದು 3 ಡೇಸ್ ಆದ್ರೂ ಹಾಗೇ ಇತ್ತು, ಫುಲ್ಲು ಶೈನಿಯಾಗಿ ಮತ್ತು ಸಿಲ್ಕಿಯಾಗಿತ್ತು ಹೇರು. ಸೊ ಹಂಗಾಗಿ ನನಗೆ ಇಷ್ಟ ಆಗಿ ಮತ್ತೆ ಹೋಗ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದು. 5000 ರುಪೀಸ್ ಏನೋ ಪೇ ಮಾಡಿದ್ದೆ. 1 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದರು. ಬಟ್ ಇಲ್ಲಿ ತನಕ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಗೊತ್ತಿಲ್ಲ ಎಷ್ಟು ವರ್ಷ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಶೈನ್ ಕಡಿಮೆ ಆಗಿದೆ. ಅಂದರೆ ನಾನು ಫಸ್ಟು ಸೀರೆಗೆಲ್ಲ ತುಂಬಾ ಯೂಸ್ ಮಾಡಿಬಿಟ್ಟಿದ್ದೀನಿ. ಹೇಳ್ದಂಗೆ ನನ್ನ ಸೀರೆ ಮತ್ತು ನನ್ನ ಮೇಕಪ್ಗೆ ಹೋದರೆ ಅವ್ರ ಸೀರೆ ಎಲ್ಲನೂ ಇದರಲ್ಲೇ ಮಾಡಿ ಸ್ವಲ್ಪ, ಅಂದರೆ ಅದು ಪ್ಲೇಟ್ಸ್ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಲೈನ್ಸ್ ಬಂದುಬಿಟ್ಟಿದೆ. ಅದು ಬಿಟ್ಟರೆ ಫಾಸ್ಟಾಗಿ ಹೀಟ್ ಆಗೋದು ಮತ್ತು ಲಾಂಗ್ ಲಾಸ್ಟಿಂಗ್ ಇರೋದು ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ಇದು ಫ್ಲಿಪ್ಕಾರ್ಟ್, ಅಮೆಝಾನ್ ಇಲ್ಲೆಲ್ಲ ಸಿಗಲ್ಲ. ಇದ್ರದ್ದು ಓನ್ ವೆಬ್ಸೈಟ್ ಇದೆ, ಬೇಕಾದರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಲಕ್ಸರ ಅನ್ನೋ ಬ್ರ್ಯಾಂಡ್ ಇದು, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ತೊಗೋಬೋದು, ತುಂಬ ಚೆನ್ನಾಗಿದೆ.
ಸೆಕ್ಷನ್ ಬೈ ಸೆಕ್ಷನ್ ಎಲ್ಲ ಹೇರ್ನು ಸ್ಟ್ರೇಟ್ ಮಾಡಿ ಆಯಿತು. ಇವಾಗ ಕರ್ಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇರೋದು. ಇದಕ್ಕೇನು ಸೆಕ್ಷನ್ ಏನು ಬೇಡ, ಸ್ವಲ್ಪ ಫ್ರಂಟ್ ಮಾತ್ರ ಕರ್ಲ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ನಮ್ಮದು ಫ್ರಂಟ್ ಏನು ಹೇರ್ ಇರುತ್ತೋ ಅದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಸ್ಟ್ರೈಟ್ನಿಂಗ್ ಮಿಷಿನಲ್ಲೇ ಕರ್ಲ್ ಮಾಡ್ಕೊಂಬಿಡ್ಬೋದು. ಸೊ ಅದೇ ಮಾಡ್ಕೋತಾ ಇದ್ದೀನಿ ಈಗ. ನನಗೆ ಇದು ಈಸಿ ಅನಿಸುತ್ತೆ, ಕರ್ಲಿಂಗ್ ಮಿಷಿನ್ ಯೂಸ್ ಮಾಡೋ ಬದಲು ಸ್ಟ್ರೈಟ್ನರಲ್ಲೇ ಕರ್ಲ್ ಮಾಡ್ಕೊಳ್ಳೋದು ಈಸಿ ಅನಿಸುತ್ತೆ. ಸೊ ಹಂಗಾಗಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೇರ್ನ ಮಾಡಿ ನೋಡಿದೆ ಫ್ರಂಟಲ್ಲಿ, ಅಷ್ಟೊಂದು ನನಗೇನು ಇಷ್ಟ ಆಗಲಿಲ್ಲ. ಯಾಕೆ ಇಷ್ಟ ಆಗಲಿಲ್ಲ ಅಂತಂದರೆ ಲೇಯರು ಅಥವಾ ಬಟರ್ಫ್ಲೈ ಕಟ್ ಆ ಥರ ಏನಾದ್ರು ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸುಮಾರು ದಿನ ಆಗಿದೆ ನಾನು ಆ ಥರ ಫ್ಯಾನ್ಸಿ ಕಟ್ಟೆಲ್ಲ ಮಾಡಿಸ್ಬಿಟ್ಟು, ಅಷ್ಟೊಂದೇನು ಲುಕ್ ವೈಸ್ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಹಂಗಾಗಿ ರಿಮೂವ್ ಮಾಡಿಬಿಟ್ಟೆ. ಬಟ್ ಹೆಂಡ್ಸೇನ ಹಂಗೆ ಬಿಟ್ಟೆ. ಈ ಟೈಮಲ್ಲಿ ನಾವು ಸಿರಮ್ನ ಹಚ್ಕೋಬೇಕು, ಅಂದರೆ ಹೇರ್ ಸಿರಮ್ನ ಹಚ್ಕೋಬೇಕು. ಬಟ್ ನಂದು ಮಿಸ್ ಆಗಿಬಿಟ್ಟಿದೆಯಲ್ಲ, ಕಳೆದೋಗ್ಬಿಟ್ಟಿದೆ ಹೇರ್ ಸಿರಮು. ಇದ್ದಿದ್ರೆ ಈ ಟೈಮಲ್ಲಿ 2 ಪಂಪ್ ಹೇರ್ಗೆ ಹಾಕ್ಬಿಟ್ಟು, ಅಂದರೆ ಹ್ಯಾಂಡ್ಸ್ಗೆ ಹಾಕ್ಕೊಂಡು ರಬ್ ಮಾಡಿ ಹೇರ್ಗೆ ಪೂರ್ತಿ ಅಪ್ಲೈ ಮಾಡಿ, ಹೀಗೆ ಮೇಲೆ ನಾಟ್ ಹಾಕಿ ಅದನ್ನ ಪ್ರೆಸ್ ಮಾಡಿ ಈ ಥರ ಕೆಳಗಡೆ ಬಿಟ್ಟಾಗ ಅದು ನ್ಯಾಚುರಲಾಗಿ ಬೌನ್ಸಿ ಲುಕ್ ಕೊಡುತ್ತೆ. ಸೊ ಈ ಥರ ರೆಗ್ಯುಲರಾಗಿ ಮಾಡ್ಕೋತೀನಿ. ಬಟ್ ಹೇರ್ ಸಿರಮ್ ಇಲ್ವಲ್ಲ, ಸೊ ಹಂಗಾಗಿ ಇಷ್ಟಕ್ಕೆ ಬಿಟ್ಟೆ. ಹೇರ್ದೆಲ್ಲ ಆಯಿತು. ಇವಾಗ ಮುಖಕ್ಕೆ ರೆಡಿ ಆಗಿಬಿಟ್ಟು ಸ್ಯಾರಿ ಹಾಕ್ಕೋಬೇಕು. ಈಗ ಕೂದಲನ್ನೆಲ್ಲ ಈ ಥರ ಒಂದು ಪೋನಿ ಹಾಕ್ತೀನಿ, ಅಂದರೆ ಒಂದು ರಬ್ಬರ್ ಬ್ಯಾಂಡಿಂದ ಹಾಕಬೇಕು. ಕ್ಲಚ್ಚೆಲ್ಲ ಹಾಕಿದ್ರೆ ಅದ್ರ ಮಾರ್ಕ್ ಉಳಿದ್ಬಿಡುತ್ತೆ. ಇವತ್ತು ಈ ಸ್ಯಾರಿ ಹಾಕೋತಾ ಇರೋದು. ಇದು ನೈಟ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಪರ್ಪಲ್ ವಿತ್ ಸಿಲ್ವರ್ ಜರಿದು. ಇದ್ರ ಬ್ಲೌಸ್ನ ನಾನು ಬೇಸಿಕ್ಕಾಗಿ ಸ್ಟಿಚ್ ಮಾಡಿಸಿದೆ. ಇದರ ಹೆಂಡ್ಸು ಮತ್ತು ಅಂದರೆ ಸ್ಲೀವ್ಸ್ ಹೆಂಡ್ಸು ಮತ್ತು ಬ್ಯಾಕ್ ಸೈಡು ಈ ಥರ ಬೀಡ್ಸಿಂದ ನಾನೇ ಡಿಸೈನ್ ಮಾಡ್ಕೊಂಡಿದ್ದೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಸಿಂಪಲಾಗಿದ್ರೂ ಚೆನ್ನಾಗಿ ಹೈಲೈಟಾಗಿ ಕಾಣ್ತಾಯಿತ್ತು. ಯಾವುದೇ ಬ್ಲೌಸ್ ಹಾಕ್ಕೊಂಡ್ರೂ ಒಂದು ಅರ್ಧ ಗಂಟೆ ಇರ್ತೀವೋ 1 ಅವರ್ ಇರ್ತೀವೋ ಎಷ್ಟೊತ್ತಿದ್ರೂ ಪರವಾಗಿಲ್ಲ, ಸ್ವೆಟ್ ಪ್ಯಾಡ್ ಯೂಸ್ ಮಾಡಲೇಬೇಕು. ಕೆಲವೊಂದು ಬ್ಲೌಸ್ನ ವಾಶ್ ಮಾಡ್ತೀವಿ, ಒಂದೊಂದು ವಾಶ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಬೆಟರ್ ನಾವು ಈ ಥರ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಸ್ವೆಟ್ ಮಾರ್ಕ್ಗಳು ಉಳ್ಕೊಳ್ಳಲ್ಲ. ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮುಖ ತೊಳ್ಕೊಂಡು ಬಂದೆ. ಮುಖ ತೊಳ್ಕೊಂಡು ಮುಖ ಒರೆಸ್ಕೊಂಡು ಇಲ್ಲಿ ಟೋನರ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಟೋನರ್ ಆದಮೇಲೆ ಲಿಪ್ಪು ಡ್ರೈ ಆಗಿರುತ್ತೆ, ಲಿಪ್ ಬಾಮ್ನ ಹಚ್ಬಿಡ್ತೀನಿ. ಹೋಗ್ಬೇಕಾದ್ರೆ ಲಿಪ್ಸ್ಟಿಕ್ ಹಾಕೊಂಡ್ರೆ ಸರಿ ಇರುತ್ತೆ ಅಂತ ಹೇಳ್ಬಿಟ್ಟು. ಪ್ರೈಮರ್ ಆ್ಯಂಡ್ ಮಾಯಿಶ್ಚರೈಸರ್ ಆಗಿ ಎಂಬ್ರಾಲಿಸ್ದು ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಕ್ರೀಮ್ ಆದ್ರೂ ನಾನು ಬೆರಳುಗಳಿಂದನೇ ಅಪ್ಲೈ ಮಾಡಿಬಿಡ್ತೀನಿ. ಫುಲ್ ಹಸ್ತ ಎಲ್ಲ ಮಾಡ್ಕೊಳ್ಳಲ್ಲ, ಜಸ್ಟ್ ಬೆರಳಿಂದನೇ ಸ್ಪ್ರೆಡ್ ಮಾಡ್ಕೋತೀನಿ. ನನ್ನ ಥಾಟ್ ಏನಂದರೆ ಕ್ರೀಮ್ ಫುಲ್ ಕೈಗೆಲ್ಲ ಆಗಿಬಿಡುತ್ತೆ ಫೇಸ್ಗಿಂತ ಅನ್ನೋ ಒಂದು ಥಾಟಿಂದ ಜಸ್ಟ್ ಬೆರಳುಗಳಲ್ಲೇ ಅಪ್ಲೈ ಮಾಡ್ಕೊಬಿಡ್ತೀನಿ ನೀಟಾಗಿ. ಸ್ವಲ್ಪ ಪ್ರೆಷರ್ ಕೊಟ್ಟು ಅಲ್ಲೇ ಮಸಾಜ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಫೇಸು ಶೈನಿಯಾಗಿ ಮತ್ತು ಗ್ಲೋಯಿಂಗಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಲ್ಯಾಕ್ಮಿಯವರ ಲೂಮಿ ಕ್ರೀಮ್ನ ಹಚ್ಕೋತಾ ಇದ್ದೀನಿ. ಇದನ್ನು ನನ್ನ ಫೇಸ್ ಹೈಲೈಟಿಂಗ್ ಪಾರ್ಟ್ ಏನಿರುತ್ತೋ ಅಲ್ಲಿಗಷ್ಟೇ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸ್ಕಿನ್ ಪ್ರೆಪ್ ಎಲ್ಲ ಆಯಿತು. ಕನ್ಸೀಲು ಮತ್ತು ಕರೆಕ್ಟರ್ ಏನು ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಫೌಂಡೇಶನಿಂದ ಬ್ಲೆಂಡ್ ಮಾಡಿಬಿಡ್ತೀನಿ. 1-2 ಡ್ರಾಪ್ಸ್ ಫೌಂಡೇಶನ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮೆಬಿಲಿನ್ ಫೌಂಡೇಶನು, ಸೂಪರ್ ಸ್ಟೇ. ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಕೈಯಲ್ಲೇ ಬ್ಲೆಂಡ್ ಮಾಡಿಬಿಡ್ಬೋದು. ಕೈಯಲ್ಲಿ ಬ್ಲೆಂಡ್ ಮಾಡಬೇಕು ಅಂದರೆ ಸ್ಕಿನ್ ಪ್ರೆಪ್ ಚೆನ್ನಾಗಿ ಮಾಡಿರಬೇಕು, ಮಾಯಿಶ್ಚರೈಸರ್ ನೀಟಾಗಿ ಸ್ಪ್ರೆಡ್ ಮಾಡಿರಬೇಕು. ಸೊ ಆವಾಗ ಎಲ್ಲೂ ಪ್ಯಾಚಿ ಆಗದಿರ ಫ್ಲಾಲೆಸ್ ಆಗಿ ಫೌಂಡೇಶನ್ ಬ್ಲೆಂಡ್ ಆಗುತ್ತೆ.
ಫೌಂಡೇಶನ್ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡಿದ್ದಾದಮೇಲೆ ಆ ಟ್ರಾನ್ಸ್ಲೂಷನ್ ಪೌಡರಿಂದ ಸೆಟ್ ಮಾಡ್ಕೊತಾ ಇದ್ದೀನಿ. ನೀವು ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡ್ಕೋಬೋದು ಈ ಟೈಮಲ್ಲಿ. ಬಟ್ ನನಗಿಷ್ಟೇ ಬೇಸ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಂಗಾಗಿ ವೈಟ್ ಟ್ರಾನ್ಸ್ಲೂಷನ್ ಪೌಡರಿಂದ ಸೆಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡು ಬಂದೆ. ಇವತ್ತು ಸಿಂಗಲ್ ಪಿನ್ ಮಾಡ್ಕೊಂಡು ಹೋಗ್ತಿರೋದು. ಸೊ ಸ್ಯಾರಿ ನೈಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ವೇರ್ ಮಾಡಿರೋದು. ಹಿಂದೆಗಡೆ ಈ ಥರ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡ್ಬೋದು. ಸೊ ನೆಕ್ಸ್ಟು ಕಾಜಲು, ಲಿಪ್ಸ್ಟಿಕ್ಕು ಇದೆಲ್ಲ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ರೆಡಿ ಆದಂಗೆ. ನೆಕ್ಸ್ಟು ಕಾಜಲ್ಗೆ ಒಂದೊಂದು ಸಲ ಕೋಲ್ ಕಾಜಲೆಲ್ಲ ಯೂಸ್ ಮಾಡ್ತೀನಿ. ಅದು ಸ್ವಲ್ಪ ಸ್ಮರ್ಜ್ ಆಗುತ್ತೆ, ಅಂದರೆ ಸ್ಪ್ರೆಡ್ ಆಗುತ್ತೆ. ಹಂಗಾಗಿ ಇಲ್ಲಿ ಲಿಕ್ವಿಡ್ ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಲ್ಯಾಕ್ಮಿಯವ್ರದ್ದು ವಾಟರ್ ಪ್ರೂಫ್ ಲೈನರ್ ಬರುತ್ತಲ್ಲ, ಅದು ಯೂಸ್ ಮಾಡ್ತಾ ಇರೋದು. ಕ್ಯಾಮ್ರಾ ನೋಡ್ಕೊಂಡು ಹಾಕೋತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಮಿರರ್ಲಾದರೆ ಒಂದೇ ಟೇಕಿಗೆ ಅಪ್ಲೈ ಮಾಡ್ಕೊಬಿಡ್ಬೋದು. ಇವಾಗ ಮಸ್ಕಾರ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಮೆಬಿಲಿನ್ ಮಸ್ಕಾರ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ, ವಾಲ್ಯೂಮ್ ಚೆನ್ನಾಗಿ ಕೊಡುತ್ತೆ. ನಂದು ಆಲ್ರೆಡಿ ಲ್ಯಾಶಸ್ ತುಂಬ ಚೆನ್ನಾಗಿರೋದ್ರಿಂದ ಒಂದು ಕೋಟ್ ಹಾಕೋತೀನಿ ಸಾಕು. ನಾವೇನಾದರೂ ಟ್ರೆಡಿಷನಲಾಗಿ ರೆಡಿ ಆಗ್ತಾಯಿದ್ರೆ ಬಿಂದಿ ಕಂಪಲ್ಸರಿ ಅಂತಲೇ ಹೇಳ್ತೀನಿ. ನನ್ನ ರೌಂಡ್ ಫೇಸ್ಗೆ ಬಿಂದಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಂದರೆ ಲಕ್ಷಣವಾಗಿ ಇರುತ್ತೆ. ಸೊ ಹಂಗಾಗಿ ಬಿಂದಿ ನಾನು ಸ್ಯಾರಿ ಕಲರೇ ಹಾಕ್ಕೊಂಡೆ. ನೆಕ್ಸ್ಟು ಲಿಪ್ಸ್ಟಿಕ್ಕಿಗೆ ನಾನಿಲ್ಲಿ ಕೆ ಬ್ಯೂಟಿಯವ್ರ ಲಿಪ್ ಪೆನ್ಸಿಲಿಂದ ಲಿಪ್ಸ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಈ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹಂಗಾಗಿ ಇದನ್ನು ಲಿಪ್ಸ್ಟಿಕ್ಕಾಗಿ ಕೂಡ ಯೂಸ್ ಮಾಡಿದೆ. ಸ್ವಲ್ಪ ಲಿಪ್ಪು ಗ್ಲಾಸಿಯಾಗಿರಲಿ ಅಂದ್ಬಿಟ್ಟು ಲಿಪ್ ಗ್ಲಾಸ್ ಕೂಡ ಅಪ್ಲೈ ಮಾಡಿಕೊಂಡೆ. ಐಬ್ರೋಸ್ ಫಿಲ್ ಮಾಡ್ಕೋತಾ ಇದ್ದೀನಿ. ಐಬ್ರೋಸ್ ಏನು ಮಾಡಿಸಿರಲಿಲ್ಲ, ಸೊ ಹಂಗಾಗಿ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಲೈಟ್ ಬ್ರೌನ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಲೈಟಾಗಿ ಅಪ್ಲೈ ಮಾಡ್ಕೊಂಡ್ರೆ ಆ್ಯಕ್ಚುಲಿ ನ್ಯಾಚುರಲಾಗಿರುತ್ತೆ. ಸ್ವಲ್ಪ ಈಗ ಬ್ಲ್ಯಾಕ್ ಎಲ್ಲ ಯೂಸ್ ಮಾಡಿದ್ರೆ ಅದು ಆರ್ಟಿಫಿಷಿಯಲಾಗಿ ಬರ್ದಂಗೆ ಕಾಣುತ್ತೆ, ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಇದೆಲ್ಲ ಮಾಡಿಕೊಂಡು ನೆಕ್ಸ್ಟು ವಾಚು ಮತ್ತು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ನೆಕ್ಸ್ಟು ಜುವೆಲ್ಸ್ಗೆ ಇಲ್ಲಿ ನಾನು ಸಿಲ್ವರ್ ಜ್ಯುವೆಲರಿನ ಹಾಕೋತಾ ಇದ್ದೀನಿ. ಇದ್ರ ಇಯರಿಂಗ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನೆಕ್ ಪೀಸ್ ಕೂಡ 3 ಲೇಯರ್ಸ್ ಬರುತ್ತೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಇದು, ಅಂದರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ವೈಟ್ ಸ್ಟೋನಿಂದ ಮಾಡಿರೋವಂಥದ್ದು ಇದು ಸಿಲ್ವರ್ ಜ್ಯುವೆಲರಿ. ಸೊ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸ್ವಲ್ಪ ಭಾರ ಅನಿಸುತ್ತೆ, ಹಂಗಾಗಿ ಚೌಟ್ರಿ ಹತ್ರ ಹೋದಾಗ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ಹಾಕಿ ನೋಡಿದೆ. ಇದನ್ನೇ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಇನ್ನೊಂದು ಸಲ ಕೂಮ್ ಮಾಡಿಕೊಂಡು ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಇಯರಿಂಗ್ಸು ಮತ್ತು ಜುವೆಲ್ಸು ಅಲ್ಲಿ ಹಾಕ್ಕೊತೀನಿ. ಅದು ಬಿಟ್ಟರೆ ಇನ್ನೆಲ್ಲ ಆಲ್ರೆಡಿ ರೆಡಿ ಆಗಿದೆ. ಸೊ ಇವಾಗ ಹೊರಡಬೇಕು. ಮದುವೆ ಇದ್ದಿದ್ದು ಮೈಸೂರಲ್ಲಿ. ಚೌಟ್ರಿಗೆ ಹೋಗೋಷ್ಟರಲ್ಲಿ 7 o'clock ಆಯಿತು. ಸ್ವಲ್ಪ ಬೇಗನೆ ಹೋಗಿದ್ದೆ, ಅಂದರೆ ಬೇಗ ಹೋಗ್ಬಿಟ್ಟು ಬೇಗ ಬಂದುಬಿಡೋಣ ಅಂತ ಹೇಳಿಬಿಟ್ಟು. ನಾನೇ ಫಸ್ಟ್ ಹೋಗಿದ್ದೆ ಅಂತಲೇ ಹೇಳ್ಬೋದು. ಇನ್ನು ಹುಡುಗ ಹುಡುಗಿನೇ ಬಂದಿರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಹುಡುಗ ಹುಡುಗಿ ಬಂದರು. ಸೊ ಎಲ್ಲ ಮಾತಾಡಿಸ್ಕೊಂಡು ಎಲ್ಲ ರಿಲೇಷನ್ ಬಂದಿದ್ದರು, ಅವ್ರ ಜೊತೆ ಎಲ್ಲ ಮಾತಾಡಿ ಅಲ್ಲಿ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು. ನಾನು ಹೇಗೆ ಫುಲ್ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಒಂದು ಫೋಟೋಸು ಕೂಡ ತೊಗೊಳಕ್ಕಾಗಲಿಲ್ಲ. ಊಟ ಮಾಡಿ ಅಲ್ಲಿಂದ ರಿಟರ್ನ್ ಆದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.